ಈ ಲೇಔಟ್ನ ಅಮ್ಯುನಿಟೀಸ್ ಪ್ರೈಮ್ ಲೊಕೇಶನ್ ನೋಡಿದ್ರೆ ಯಾರಿಗಾದ್ರೂ ಇಷ್ಟ ಆಗೇ ಆಗುತ್ತೆ. ಬಂಧನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ಗೋಲ್ಡನ್ ಕ್ರಸ್ ಅಟ್ಯಾಚ್ ಟು ದ್ರಾವಿಡ ಪಡುಕೋನೆ ಸೆಂಟರ್ ನಿಯರ್ ಟು ಟೆಲಿಕಾಂ ಲೇಔಟ್. ಏರ್ಪೋರ್ಟ್ ಇಂದ ನಮ್ ಲೇಔಟ್ ಜಸ್ಟ್ 15 ಮಿನಿಟ್ಸ್. ಈಸ್ಟ್ ವೆಸ್ಟ್ ಮಲ್ಟಿಪಲ್ ಡೈಮೆನ್ಷನ್ಸ್ಗಳು ಅವೈಲೇಬಲ್ ಇದಾವೆ. ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತಹ ಲೇಔಟ್. ನಿಮಗೆ ಕಮರ್ಷಿಯಲ್ ಸೈಟ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ 75% ಲೋನ್ ಆಗುತ್ತೆ. ಇಲ್ಲಿ ನಾವೇ ಮಾಡಿಸ್ಕೊಡ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಬೇಗ ಕಾಂಟ್ಯಾಕ್ಟ್ ಮಾಡಿ, ಬೇಗ ಬುಕ್ ಮಾಡಿ. ಅದಷ್ಟೇ ಅಲ್ಲ, ನಿಮ್ಗೆ ಇನ್ನೂ ಕಡಿಮೆ ಬೆಲೆಗೆ ಬೇಕಾ, ನಮ್ದು ಇನ್ನೊಂದು ಪ್ರಾಜೆಕ್ಟ್ ನಡೀತಾ ಇದೆ, ಸಿರಿ ಟೆಲಿವುಡ್ಸ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಕನ್ನಡಕೋರ ಚಾನಲಲ್ಲಿ ಕ್ವಾಲಿಟಿ ಸೈಟ್ಗಳು ಬಂದರೆ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ನಾನು ನಿಮಗೆ ರೆಗ್ಯುಲರ್ ಆಗಿ ಎಲ್ಲ ರೀತಿಯ ಸೈಟ್ಗಳನ್ನು ಕೂಡ ತೊಗೊಂಬರ್ತಾನೆ ಇರ್ತೀನಿ ಆ್ಯಂಡ್ ಎಲ್ಲ ಬಜೆಟಲ್ಲೂ ಕೂಡ ತೊಗೊಂಬರ್ತಾನೆ ಇರ್ತೀನಿ. ಆದರೆ ಇವತ್ತು ನೀವೇನು ಲೇಔಟ್ ನೋಡ್ತಾ ಇದ್ರೆ ಇದು ಜಸ್ಟ್ ಲಾಂಚ್ ಆಗ್ತಿರುವಂಥ ಲೇಔಟ್. ಹೌದು, ಈ ವಿಡಿಯೋ ಬಂದಾಗ ಇನ್ನೂ ಲಾಂಚು ಆಗಿರಲ್ಲ ಅಂತ ಹೇಳ್ಬೋದು. ಆಗ್ತಿರುವಂಥ ಒಂದು ಒಳ್ಳೆ ಲೇಔಟನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಲೇಔಟು ಚೆನ್ನಾಗಿದೆ, ಬಜೆಟ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಈ ಲೇಔಟನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ಬಂಧನ್ ಪ್ರಾಪರ್ಟೀಸ್ ಅವರು. ಮುಂಚೆನೂ ಕೂಡ ಬಂಧನ್ ಪ್ರಾಪರ್ಟೀಸ್ ಜೊತೆ ಕೋಗಿಲೆಯಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿದ್ದೆ, ತಮಗೂ ಕೂಡ ಇಷ್ಟ ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಬಂಧನ್ ಪ್ರಾಪರ್ಟೀಸ್ ಕಡೆಯಿಂದ ಚೇತನಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಮೇಡಮ್ನ. ಮೇಡಮ್ ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ಲಾಸ್ಟ್ ಟೈಮು ಬಂದ್ರಿ, ಚೆನ್ನಾಗಿ ಮಾತಾಡಿದ್ರಿ, ನಮ್ಮ ವೀಕ್ಷಕರಿಗೂ ಕೂಡ ಒಂದು ಒಳ್ಳೆ ಲೇಔಟ್ ಅನ್ನ ತಗೊಂಡ್ಬಂದಿದ್ರಿ. ಸೊ ಇವತ್ತು ನಾನು ನಿಮ್ಗೆ ಕೇಳುವಂಥದ್ದು, ನಿಮ್ಮ ಕಂಪನಿ ಬಗ್ಗೆ ಅಂತೂ ಆಲ್ಮೋಸ್ಟ್ ನಮ್ಗೆಲ್ಲರಿಗೂ ಗೊತ್ತು, ಬಂಧನ್ ಪ್ರಾಪರ್ಟೀಸ್ ಬಗ್ಗೆ. ಎಕ್ಸಾಕ್ಟ್ ಆಗಿ ಯಾವ ಏರಿಯಾದಲ್ಲಿ ಇದೀವಿ ನಾವು? ಸರ್, ಇದು ಪಾಪನಹಳ್ಳಿ ಅಂತ. ಪಾಪನಹಳ್ಳಿ. ಯಾರ್ಯಾರು ಪಾಪನಹಳ್ಳಿ ಗೊತ್ತಿಲ್ಲ ಅವ್ರಿಗೋಸ್ಕರ ಹೇಳಿ. ಅವ್ರಿಗೋಸ್ಕರ ಅಂತ ಹೇಳಿದ್ರೆ ಬೆಟಲ್ಸೂರು ಗೊತ್ತಿರುತ್ತೆ. ಬೆಟಲ್ಸೂರಿಂದ ಒಂದು 5 ಮಿನಿಟ್ಸ್ ದೂರದಲ್ಲಿದೆ ಇದು ಪಾಪನಹಳ್ಳಿ ಅಂತ. ಇದು ಕುದುರೆಗೆರೆ ಮೇನ್ ರೋಡ್ ಸರ್. ಕುದುರೆಗೆರೆ ಮೇನ್ ರೋಡ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾವು ಆಲ್ಮೋಸ್ಟ್ ಏರ್ಪೋರ್ಟ್ ಹತ್ರ ಇದೀವಿ, ಕರೆಕ್ಟಾ? ಏರ್ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ಮೇನ್ ರೋಡ್ಗೆ ಹತ್ರದಲ್ಲಿರುವಂತ ಲೇಔಟ್ ಅಂತ ಹೇಳ್ಬೋದು. ಇನ್ನ ಕನೆಕ್ಟಿವಿಟಿ ಅಂತ ಬಂದ್ರೆ ಎಲ್ಲೆಲ್ಲಿಂದ ಬರ್ಬೋದು ಮೇಡಮ್ ಇಲ್ಲಿಗೆ? ಸರ್, ನಾವು ಇವಾಗ MV80 ಕ್ರಾಸ್ ಎಲ್ರಿಗೂ ಗೊತ್ತಿದೆ. ಅಂದ್ರೆ ಏರ್ಪೋರ್ಟ್ ರೋಡ್ ಅಲ್ಲಿ MV80 ಕ್ರಾಸ್, ವಿದ್ಯಾನಗರ ಕ್ರಾಸ್ ಅಂದ್ರೆ ಎಲ್ರಿಗೂ ಗೊತ್ತಿದೆ. ಸೊ MV80 ಇಂದ ನಾವು ಬಂದ್ರೆ ಬೆಟಾಲ್ಸೂರಿಂದ ನೀವು DC ಆಫೀಸ್ ರೋಡ್ ಇಂದ ಬಂದ ತಕ್ಷಣ ನಮ್ಗೆ ಈ ಲೇಔಟ್ ಸಿಗುತ್ತೆ ಸರ್. ಹತ್ರದಲ್ಲಿದೆ. ಓಕೆ, ಬನ್ನಿ. ಲೇಔಟ್ ಬಗ್ಗೆ ನಾವು ನಿಮ್ಮ ಹತ್ರ ಇನ್ನೂ ಜಾಸ್ತಿ ಮಾತಾಡಬೇಕು. ನಾವು ಯಾಕೆ ವಾಕ್ ಮಾಡಬಾರ್ದು, ಲೇಔಟು ತೋರಿಸ್ದಂಗಾಯ್ತು, ಜೊತೆಲಿ ಮಾಹಿತಿನೂ ಕೊಟ್ಟಂಗಾಯ್ತು. ಬನ್ನಿ ವೀಕ್ಷಕರೇ, ಒಂದು ಒಳ್ಳೆ ಲೇಔಟ್ ಮೇಡಮ್ ಇವತ್ತು ತೋರಿಸ್ಕೊಡ್ತಾರೆ. ಬನ್ನಿ. ಫಸ್ಟ್ ಕೇಳ್ತಾ ಇರುವಂಥದ್ದು, ಹಿಂದ್ಗಡೆ ಒಂದು ರೋಡ್ ಹೋಗಿದೆ, ಮೇನ್ ರೋಡ್. ಈ ಕಡೆ ಒಂದು ಮೇನ್ ರೋಡ್ ಹೋಗಿದೆ. ಸೊ ಆ ರೋಡ್ ಎಲ್ಲಿಗೆ ಹೋಗುತ್ತೆ ಸರ್? ಕುದುರೆಗೆರೆ ರೋಡ್. ಇದು ಇದೇ ಮೇನ್ ರೋಡ್. ಸೊ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋ ಲೇಔಟ್. ಅಟ್ಯಾಚ್ ಆಗಿದೆ ಅಂದ್ಮೇಲೆ ಕಮರ್ಷಿಯಲ್ ಸೈಟ್ಸ್ಗಳು ಬರಬೇಕು. ಕಮರ್ಷಿಯಲ್ ಇದೆಯಾ? ಖಂಡಿತ ಆಬ್ವಿಯಸ್ಲಿ ಇದೆ ಇರುತ್ತೆ. ಎಲ್ಲ ಕಮರ್ಷಿಯಲ್ ಸೈಟ್ಗಳೇ. ರೋಡಿಗೆ ಯಾವ್ದು ಅಟ್ಯಾಚ್ ಆಗಿದೆ ಎಲ್ಲ ಕಮರ್ಷಿಯಲ್ ಸೈಟ್ಗಳು. ಸೊ ತೋರಿಸಿ ನಮ್ಮ ವೀಕ್ಷಕರಿಗೆ. ಲೆಫ್ಟ್ ಸೈಡ್ ಅಲ್ಲಿ ಕಂಪ್ಲೀಟ್ ಆಗಿ ರೋಡ್ಗೆ ಅಟ್ಯಾಚ್ ಆಗಿರುವಂತ ಕಮರ್ಷಿಯಲ್ ಸೈಟ್ಗಳಿದೆ. ಈ ಕಡೆನೂ ಕೂಡ ನಿಮಗೆ ಇದು ಓಪನ್ ಮಾಡಿಬಿಟ್ಟು ನಾವು ಮಾಡ್ಕೋಬಹುದಲ್ವಾ? ಸೌತ್ ಆಗುತ್ತೆ ಆದ್ರೆ. ಓಕೆ, ಬನ್ನಿ. ಸೊ ನೀವು ನಮಗೆ ಕನೆಕ್ಟಿವಿಟಿ ಬಗ್ಗೆ ಹೇಳಿದ್ರಿ, ಬಟ್ ನಮ್ಗೆ ಇನ್ನ ಮಾಹಿತಿ ಬೇಕು ಮೇಡಮ್. ಲೈಕ್ ಎಲ್ಲಿಂದ ಬರ್ಬೋದು, ಎಷ್ಟು ದೂರ ಆಗುತ್ತೆ, ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೋದಾ? ಈಗ ನಿಮ್ಗೆ ಬೆಟಲ್ಸೂರಿಂದ ಅಂತ ಹೇಳಿದ್ರೆ 5 ಮಿನಿಟ್ಸ್. ಸೊ ನೀವು ವಿದ್ಯಾನಗರ ಕ್ರಾಸ್ ಇಂದ ಅಂದ್ರೆ MV80 ಕ್ರಾಸ್ ಇಂದ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ 15 ಮಿನಿಟ್ಸ್ ಆಗುತ್ತೆ. 15 ನಿಮಿಷ ಆಗುತ್ತೆ. ಹೌದು. ಯಲಹಂಕದಿಂದನೂ ನಿಮ್ಗೆ ಒಂದು 20 to 25 ಮಿನಿಟ್ಸ್ ಆಗುತ್ತೆ. 20-25 ನಿಮಿಷದಲ್ಲಿ ಯಲಹಂಕ ಹೋಗ್ಬಿಡಬಹುದು. ಓಕೆ. ಆಮೇಲೆ ನಿಮ್ಗೆ ಬ್ಯಾಂಗ್ಳೂರ್ ಸಿಟಿಗೆ 30 ಮಿನಿಟ್ಸ್, ಅರ್ಧ ಗಂಟೆ. ಅರ್ಧ ಗಂಟೆ, 1/4 ಗಂಟೆನೇ ತಗೊಳ್ಳಿ ಅಷ್ಟೇ. ಸಿಟಿ ಸೆಂಟರ್ಗೆ ಹೋಗ್ಬೇಕು ಅಂತ ಅಂದ್ರೆ. ಓಕೆ. ಅಂಡ್ ಈ ಕಡೆ ನಾವು ಏರ್ಪೋರ್ಟ್ ಹೋಗ್ಬೇಕಂದ್ರೆ 15 ಮಿನಿಟ್ಸ್ ಸರ್. 15 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀವಿ. ಓಕೆ, ಸೂಪರ್. ಸೊ ಕನೆಕ್ಟಿವಿಟಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒನ್ ಆಫ್ ದ ಪ್ರೈಮ್ ಲೊಕೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಸುತ್ತಮುತ್ತಲು ಇರೋರಿಗೆ ಗೊತ್ತು ಇಲ್ಲಿನ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು, ಅಲ್ವಾ? ಸೊ ಏರ್ಪೋರ್ಟ್ ಎಲ್ಲ ಹತ್ರ ಇದೆ ಅಂತಂದ್ರೆ ಎಷ್ಟೊಂದು ವ್ಯಾಲ್ಯೂ ಇರ್ಬೋದು. ಕುದುರೆಗೆರೆ ಮೇನ್ ರೋಡ್ ಕೂಡ ಹೌದು. ಇನ್ನು ಈ ಲೇಔಟ್ ನ ವಿಚಾರಕ್ಕೆ ಬಂದ್ರೆ ಎಷ್ಟು ಏಕರ್ ಅಲ್ಲಿ ಮಾಡಿರುವಂತ ಲೇಔಟ್ ಇದು? ಸರ್, ಈ ಲೇಔಟ್ ಬಂದ್ಬಿಟ್ಟು 2.4 ಎಕರ್ಸ್ ಅಲ್ಲಿ ಮಾಡಿದೀವಿ ನಾವು. 2.4. ಎಷ್ಟು ಸೈಟ್ಸ್ ಗಳಾಗಿದೆ?
ಆಗಿದೆ ಮೇಡಮ್? 34 ಸೈಟ್ಸ್ ಇದೆ ಓಕೆ ಇದೆ. ಅದರಲ್ಲಿ ಸೇಲ್ಸ್ ಏನಾದರೂ ಆಗಿದೆಯಾ ಅಥವಾ ಫ್ರೆಶ್ ಲೇಔಟ್? ಸರ್ ಇಲ್ಲ, ಫ್ರೆಶ್ ಲೇಔಟ್ ನಾನು ಹೇಳಿಲ್ಲ ಸರ್ ಮೊದಲೇ, ಇದು ಲಾಂಚ್ ಮಾಡ್ತಾ ಇದೀವಿ. ಆಗಿರೋದ್ರಿಂದ ಲಾಂಚ್ ಲೇಔಟ್ ಆಗಿರೋದ್ರಿಂದ ವೀಕ್ಷಕರೇ ಇದು ಕಂಪ್ಲೀಟ್ ಎಲ್ಲ ಸೈಟ್ಸ್ ಅವೈಲೇಬಲ್ ಇದೆ. ಎಲ್ಲ ಸೈಟ್ ಫ್ರೆಶ್ ಲೇಔಟ್, ಫ್ರೆಶ್ ಲೇಔಟ್ ಅಂತ ಹೇಳ್ಬೋದು. ಸೊ ನಿಮಗೆ ಆಪ್ಷನ್ಸ್ ತುಂಬಾ ಸಿಗುತ್ತೆ. ಯಾರ್ಯಾರಿಗೆ ಕಾರ್ನರ್ ಬೇಕು, ಯಾರಿಗೆ ಕಮರ್ಷಿಯಲ್ ಬೇಕು, ಎಲ್ಲರಿಗೂ ಆಪ್ಷನ್ಸ್ ತುಂಬಾ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಲಾಂಚ್ ಆಗಿರೋದ್ರಿಂದ ದಯವಿಟ್ಟು ಬರಲೇಬೇಕು. ಮೇಡಮ್, ಇನ್ನು ಡೈಮೆನ್ಷನ್ ಮತ್ತು ಫೇಸಿಂಗ್ ಅಂತ ಬಂದರೆ ಯಾವ್ದಾದ್ರು ಬರುತ್ತೆ? ಸರ್ ಡೈಮೆನ್ಷನ್ ಅಂತ ಬಂದ್ರೆ ನಮ್ಮ ಹತ್ರ ಈಗ 30-50 ಇದಾವೆ, ಆಟ್ ಸೈಟ್ಗಳಿದಾವೆ. 30-50 ಮತ್ತೆ ಔಟ್ ಸೈಟ್ ಎರಡು ಆಪ್ಷನ್ಸ್ ಇದೆ. ಫೇಸಿಂಗ್ ಅಂತ ಬಂದ್ರೆ ಈಸ್ಟ್ ಇದೆ, ವೆಸ್ಟ್ ಇದೆ, ಆಮೇಲೆ ಸೌತ್ ಇದೆ. 3 ಆಪ್ಷನ್ ಸಿಗುತ್ತೆ. ಹೌದು. ಓಕೆ. ಅಂಡ್ ನೀವು ನೋಡ್ತಾ ಇರ್ಬೋದು ಇದು ಮೇನ್ ರೋಡ್. ಸೊ ಮೇನ್ ರೋಡಿನ ಈ ಕಡೆನೂ ಲೇಔಟ್ ಇದೆ, ಆ ಕಡೆನೂ ಲೇಔಟ್ ಇದೆ. ಸೊ ಎರಡೂ ಕಡೆ ಸೈಟ್ಸ್ ಗಳು ಅವೈಲೇಬಲ್ ಇದೆ. ಸೊ ವೀಕ್ಷಕರೇ, ಆದ್ರಿಂದ ನಿಮಗೆ ಕಮರ್ಷಿಯಲ್ ಸೈಟ್ಸ್ ಗಳು ಜಾಸ್ತಿ ಸಿಗುತ್ತೆ ಇಲ್ಲಿ. ಇನ್ನೊಂದು ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ? ಅಮ್ಯುನಿಟೀಸ್ ನಿಮ್ಗೆ ಹೇಳೋದಾದ್ರೆ ಈಗ ಎಲೆಕ್ಟ್ರಿಕ್ ಪೋಲ್ಸ್ ಆಲ್ರೆಡಿ ಇದೆ ಸರ್, ಎಲ್ಲ ರೆಡಿ ಇದೆ, ಕರೆಂಟ್ ಇದೆ. ಸೊ ನಿಮ್ಗೆ ಡ್ರೈನೇಜ್ ಸಿಸ್ಟಮ್ ರೆಡಿ ಇದೆ, ಸೊ ಕ್ಲೋಸ್ ಟ್ಯಾಬ್ ಇದೆ, ಸಿವೇಜ್ ಸಿಸ್ಟಮ್ ರೆಡಿ ಇದೆ, ಸಿಸ್ಟಮ್ ಇದೆ. ನೀರಿಗೆ ಏನು ವ್ಯವಸ್ಥೆ ಕೊಡ್ತಾ ಇದ್ದೀರಾ? ಸರ್ ನೀರಿಗೆ ಪಂಚಾಯತ್ ಕನೆಕ್ಷನ್, ಪಂಚಾಯತಿಂದನೇ ಇದೆ. ಹೌದು. ಸೊ ಹೇಳಬೇಕು ಅಂತಂದ್ರೆ ಅಮ್ಯುನಿಟೀಸ್ ಎವ್ರಿಥಿಂಗ್ ಇದೆ ಅಂತ ಹೇಳ್ಬೋದು. ಮೇನ್ ಆಗಿ ರೋಡ್ಗೆ ಅಟ್ಯಾಚ್ ಆಗಿರೋದ್ರಿಂದ ವೀಕ್ಷಕರೇ, ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಡೈರೆಕ್ಟ್ ನಿಮಗೆ ರೋಡ್ ಆಕ್ಸೆಸ್ ಸಿಗುತ್ತೆ ಅಲ್ವಾ? ರೋಡ್ ಆಕ್ಸೆಸ್ ಸಿಗ್ತಾ ಇರೋ. ಸೊ ವೀಕ್ಷಕರೇ, ಲಿಮಿಟೆಡ್ ಸೈಟ್ಸ್ಗಳು ಅವೈಲೇಬಲ್ ಇರುವಂಥದ್ದು. ಎಷ್ಟು ಸೈಟ್ಸ್ ಇದೆ ಅಂತಂದ್ರೆ ಟೋಟಲ್ ಆಗಿ 34 ಸೈಟ್ಗಳು. ಸೊ 34 ಸೈಟ್ಸ್ಗಳಿದೆ. ಕಮರ್ಷಿಯಲ್ ಸೈಟ್ಗಳು ಇದೇ ರೇಟಿಗೆ ಸಿಗ್ತಾ ಇದೆ ಅಂತಂದ್ಮೇಲೆ ಬಿಡ್ತಾರ ಜನ, ಬೇಗ ಎಲ್ಲ ಬಂದು ಕವರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆದಷ್ಟು ಬೇಗ ಬನ್ನಿ, ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಇರ್ಬೋದು ಲೀಗಲ್ ಕ್ರಾಸ್ ವೆರಿಫಿಕೇಶನ್ ಅನ್ನ ಮಾಡ್ಕೋಬಹುದು, ಡಾಕ್ಯುಮೆಂಟ್ಸ್ ಅನ್ನ ತಗೋಬಹುದು. ಎಷ್ಟು ಅಮೌಂಟ್ ಕೊಟ್ಟು ಡಾಕ್ಯುಮೆಂಟ್ಸ್ ತಗೊಬೇಕು? ಸರ್ 10,000 ಡೌನ್ ಪೇಮೆಂಟ್ ಮಾಡಬೇಕು. ಡೌನ್ ಪೇಮೆಂಟ್ ಮಾಡಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು, ಕೊಟ್ಬಿಟ್ಟು ಅವರು ಡಾಕ್ಯುಮೆಂಟ್ಸ್ ಅನ್ನ ತಗೋಬಹುದು. ಇನ್ನು ಲೋನ್ ಅಂತ ಬಂದ್ರೆ ಎಷ್ಟು ಪರ್ಸೆಂಟೇಜ್ ಲೋನ್ ಆಗ್ಬೋದು? 75%. ನೀವೇ ಮಾಡ್ಕೊಡ್ತೀರಾ? ಬ್ಯಾಂಕ್ಗಳ ಜೊತೆ ಎಲ್ಲ ಟೈ ಅಪ್ ಇದ್ದೀರಾ? ಬ್ಯಾಂಕ್ಗಳ ಜೊತೆ ಇದೆ. ನಾವು ಇನ್ನೊಂದು ಪ್ರಾಜೆಕ್ಟ್ ಇದೆ, ಬನ್ನಿ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ಬಿಡೋಣ. ಸರಿ ಮೇಡಮ್, ನಾನು ಅಲ್ಲೋಗ್ತೀನಿ, ಹೆಚ್ಚಿನ ಮಾಹಿತಿಯನ್ನ ವಿಶ್ವನಾಥ್ ಸರ್ ಇಂದ ತಗೊಂತೀನಿ. ನಮಸ್ಕಾರ. ನಮಸ್ಕಾರ ಸರ್. ಸೊ ವೀಕ್ಷಕರೇ, ಚೇತನಾ ಮೇಡಮ್ ಅವರು ನಮಗೆ ಅಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂತಹ ಒಂದು ಲೇಔಟನ್ನು ತೋರಿಸಿದ್ರು ಆ್ಯಂಡ್ ಹೇಳಿದರು ಕಡಿಮೆ ರೇಟಲ್ಲಿ ಬೇಕು, ಅದಕ್ಕಿಂತ ಕಮ್ಮಿ ಆಗಬೇಕು ಅಂತಂತಂದರೆ ಇನ್ನೊಂದು ಲೇಔಟ್ ಇದೆ. ಅದನ್ನು ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಬಂಧನ್ ಪ್ರಾಪರ್ಟೀಸ್ನ ABM ಆಗಿರುವಂತಹ ವಿಶ್ವನಾಥ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಹಾಗೆ ವಾಕ್ ಮಾಡ್ಕೊಂಡು ಮಾತಾಡೋಣ. ಸರ್, ಚೇತನಾ ಮೇಡಮ್ ಅಂತೂ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಬಿಟ್ರು. ಸೊ ನಾನು ಕೇಳುವಂಥದ್ದು, ಇವಾಗ ಯಾವ ಏರಿಯಾದಲ್ಲಿ ಇದ್ದೀವಿ ಸರ್? ಸರ್ ಇವಾಗ ನಾವು ಎಕ್ಸಾಕ್ಟ್ ಆಗಿ ಉತ್ತನಹಳ್ಳಿ ವಿಲೇಜಲ್ಲಿ ಇದ್ದೀವಿ ಸರ್. ಉತ್ತನಹಳ್ಳಿ ವಿಲೇಜ್? ಹೌದು ಸರ್. ಓಕೆ. ಆ್ಯಂಡ್ ಈ ಲೇಔಟ್ನ ಹೆಸರೇನು ಸರ್? ಇದು ಸರ್ ಸಿರಿ ಟೆಲಿವುಡ್ಸ್ ಅಂತ ಮಾಡಿದ್ದೀವಿ ಸರ್ ಲೇಔಟ್ ಹೆಸರು. ಸಿರಿ ಟೆಲಿವುಡ್ಸ್ ಅಂತ. ಓಕೆ. ಸೊ ವೀಕ್ಷಕರೇ, ಸಿರಿ ಟೆಲಿವುಡ್ಸ್ ಅಂತ ಬಂಧನ್ ಪ್ರಾಪರ್ಟೀಸ್ ಅವ್ರದ್ದೇನೆ ಇದು ಅಂತ ಹೇಳ್ಬೋದು. ಸೊ ಇದನ್ನ ಟೋಟಲ್ ಆಗಿ ಎಷ್ಟು ಎಕರೆಯಲ್ಲಿ ಮಾಡಿರುವಂಥ? ಟೋಟಲ್ 1 ಎಕರೆ ಇದೆ ಸರ್. 1 ಎಕರೆ. ಎಷ್ಟು ಸೈಟ್ಸ್ಗಳು? 27 ಪ್ಲಾಟ್ಸ್ ಇದೆ ಸರ್. 27 ಸರ್. ಇಲ್ಲಿ ಎಷ್ಟು ಅವೈಲೇಬಿಲಿಟಿ ಇದೆ ಸರ್? ಇವಾಗ ಒಂದು 30% ಅಷ್ಟೇ ಅವೈಲೇಬಲ್ ಇದೆ. 30% ಅಂದ್ರೆ ಎಷ್ಟಿರ್ಬೋದು ಸರ್? ಇನ್ನೊಂದು 15 ಸೈಟ್ಸ್ ಇದೆ ಸರ್. 15 ಸೈಟ್ಗಳು ಅವೈಲೇಬಲ್ ಇದೆ. ಓಕೆ. ಆ್ಯಂಡ್ ಇದು ಲೊಕೇಶನ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಲೈಕ್ ಇಲ್ಲಿಗೆ ನಮಗೆ ಸುತ್ತಮುತ್ತಲು ಯಾವ್ಯಾವ ಲೊಕೇಶನ್ಸ್ ಬರುತ್ತೆ? ಕನೆಕ್ಟಿವಿಟಿ ಅಂತಂದ್ರೆ ಯಾವ ಥರ? ಈ ಕಡೆ ನಿಮಗೆ ಬಾಗ್ಲೂರು ಬರುತ್ತೆ ಒಂದು 3 ಕಿಲೋಮೀಟರ್ಲಿ, ಆಮೇಲೆ KDB ಟೆಕ್ ಪಾರ್ಕ್ ಇದೆ ಒಂದು 4 ಕಿಲೋಮೀಟರ್ಲಿ, ಆಮೇಲೆ ಮತ್ತೆ ನಿಮಗೆ NH ನ್ಯಾಷನಲ್ ಹೈವೇ ಇದೆಯಲ್ಲ 44, ಅದೊಂದು 5 ಕಿಲೋಮೀಟರ್ ಆಗುತ್ತೆ ಸರ್. ಏರ್ಪೋರ್ಟ್ ಇಂದ ಎಷ್ಟು ದೂರ ಆಗುತ್ತೆ? ಏರ್ಪೋರ್ಟ್ ಇಂದ ನಿಮಗೆ ಒಂದು 9 ಕಿಲೋಮೀಟರ್ ಆಗುತ್ತೆ ಸರ್. 9 ಕಿಲೋಮೀಟರ್. ಏರ್ಪೋರ್ಟ್ ಹೈವೇಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 5 ಕಿಲೋಮೀಟರ್ ಆಗುತ್ತೆ ಸರ್. ಜಸ್ಟ್ 5 ಕಿಲೋಮೀಟರ್. ಓಕೆ. ಅಂಡ್ ಇನ್ನು ಸುತ್ತಮುತ್ತಲು ಊರುಗಳ ಹೆಸರು ಅಂತ ಬಂದ್ರೆ ಇಲ್ಲಿ ಯಾವ್ಯಾವ ಊರಿದೆ ಹೇಳ್ಬೋದು ಸರ್? ಈ ಕಡೆ ಬಾಗ್ಲೂರು ಇದೆ, ಆಮೇಲೆ ಮತ್ತೆ ಈ ಕಡೆ ನಿಮಗೆ ಚಿಕ್ಕಜಾಲ ಬರುತ್ತೆ, ವಿದ್ಯಾನಗರ್ ಕ್ರಾಸ್, ಆಮೇಲೆ ಈ ಕಡೆ ನಿಮಗೆ ಹುಣಸ್ಮಾನಹಳ್ಳಿ, ಯಲಹಂಕ ಹತ್ರನೇ ಸರ್. ಒಂದು 9 ಕಿಲೋಮೀಟರ್ ಆಗುತ್ತೆ. 9 ಕಿಲೋಮೀಟರ್. ಆಮೇಲೆ ಹೆಬ್ಬಾಳಕ್ಕೆ ಎಷ್ಟು ದೂರ ಆಗುತ್ತೆ? ಹೆಬ್ಬಾಳಗೆ ಒಂದು 15 ಕಿಲೋಮೀಟರ್ ಆಗುತ್ತೆ ಸರ್. 15 ಕಿಲೋಮೀಟರ್ ಹೆಬ್ಬಾಳಕ್ಕೆ ಹೋಗ್ಬೋದು ನಾವು ಆರಾಮಾಗಿ. ಓಕೆ. ಅಂಡ್ ಈ ಲೇಔಟ್ ನ ಅಕ್ಕಪಕ್ಕದಲ್ಲಿ ಏನಿದೆ ಸ್ವಲ್ಪ ಹೇಳ್ಬೋದಾ? ಈ ಕಡೆ ನಿಮಗೆ ಆದರ್ಶ ವಿಲ್ಲಾ ಪ್ಲಾಟ್ಸ್ ಇದೆ, ಈ ಕಡೆ ಟೆಲಿಕಾಂ ಲೇಔಟ್ ಇದೆ, ಮತ್ತೆ ಉತ್ತನಹಳ್ಳಿ ವಿಲೇಜ್ಗೆ ಅಟ್ಯಾಚ್ ಆಗಿ ಬರುತ್ತೆ, ಅಕ್ಕಮೆ ಬೆಟ್ಟ ಇದೆ. ಆಮೇಲೆ ನಾವು ಬರ್ತಾ ಬಸ್ ಎಲ್ಲ ನೋಡಿದ್ವಿ, ಏನದು ಆಕ್ಚುಲಿ? ಅದು ಬಸ್ ಡಿಪೋ ಇದೆ ಸರ್, BMTC ಡಿಪೋ ಕೂಡ ಹತ್ರದಲ್ಲೇ ಇದೆ. ಹೌದು. ಸೊ ಹೇಳ್ಬೇಕಂತಂದ್ರೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್. ಹೌದು ಸರ್. ಅಲ್ವಾ? ಹೌದು. ಸೊ ಇನ್ನ ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಅಂತಂದ್ರೆ ಯಾವ್ದು ಬರುತ್ತೆ ಸರ್ ಇಲ್ಲಿ? ನಿಮಗೆ ಇಂಟರ್ನ್ಯಾಷನಲ್ ಸ್ಕೂಲ್ ಸಿಗುತ್ತೆ, ಕೇಸರಿ ಅಂತೇಳಿ, ಆಮೇಲೆ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಇದೆ, MUIT ಕಾಲೇಜ್ ಇದೆ. ಓಕೆ. ಹಾಸ್ಪಿಟಲ್ಸ್ಗಳು ಎಲ್ಲ ಇದೆ ಸರ್? ಹಾಸ್ಪಿಟಲ್ಸ್ ಇದೆ ಬಾಗ್ಲೂರು, ನಿಮಗೆ ಒಂದು 3 ಕಿಲೋಮೀಟರ್. ಓಕೆ. ಅಂಡ್ ಲೈಕ್ ಇಲ್ಲಿ ನಾವು ದಿನ ಬೆಳಿಗ್ಗೆ ಎದ್ದಾಗ
ಪರ್ಚೇಸಸ್ ಮಾಡಬೇಕು, ಅಂಗಡಿಗಳು ಬೇಕು ಅಂತಂದ್ರೆ ಅಂಗಡಿಗಳೆಲ್ಲ ಎಲ್ಲಿ ಇದೆ ಸರ್. ವಿಲೇಜ್ ಅಟ್ಯಾಚ್ ಆಗಿರೋದ್ರಿಂದ ವಿಲೇಜ್ ಎಲ್ಲ ಅಂಗಡಿಗಳಿದಾವೆ, ಸುತ್ತಮುತ್ತಲೆಲ್ಲ ಸಿಗುತ್ತೆ. ಸೊ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಇರಬಹುದಾದಂಥದ್ದು. ಓಕೆ, ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ಇಲ್ಲಿ ಏನೇನು ಅಮ್ಯುನಿಟೀಸ್ ಇದೆ ಅಕ್ಕಪಕ್ಕ? ಕಾಂಕ್ರೀಟ್ ಮಾಡ್ತಾ ಇದ್ವಿ, ಎಲೆಕ್ಟ್ರಿಕ್ ಪೋಲ್ಸ್ ಇದೆ, ಅಂಡ್ ಇಲ್ಲಿ ಪ್ರಾಪರ್ ಡ್ರೈನೇಜ್ ಕೂಡ ಬಾಕ್ಸ್ ಟೈಪ್ ಡ್ರೈನೇಜ್, ಕಾಂಕ್ರೀಟ್ ಬಾಕ್ಸ್ ಟೈಪ್ ಡ್ರೈನೇಜ್ ಕೂಡ ಮಾಡಿದ್ದಾರೆ ವೀಕ್ಷಕರೇ. ಅಂಡ್ ಇಲ್ಲಿ ಸಿವೇಜ್ಗೆ ಏನು ವ್ಯವಸ್ಥೆ ಮಾಡಿದ್ರೆ ಸರ್? ಇಲ್ಲಿ ಸಿವೇಜ್ ಸರ್ ಟ್ಯಾಂಕ್ ಮಾಡಿಸ್ತಾ ಇದ್ವಿ, ಟ್ಯಾಂಕ್ ಬರುತ್ತೆ, STP ಬರ್ತಾ ಇದೆ. ಹೌದು ಸರ್. ನೋಡಿ ವೀಕ್ಷಕರೇ, ಸಿವೇಜ್ಗೋಸ್ಕರ ನಿಮಗೆ ಸಪರೇಟ್ ಆಗಿ ಲೈನ್ ಕೂಡ ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ತೋರಿಸಬಹುದು, ಇಲ್ಲೇ ಇದೆ. ಅಂಡ್ ಸರ್ ಪವರ್ ಮತ್ತು ವಾಟರ್ಗೆ ಏನು ವ್ಯವಸ್ಥೆ ಸರ್? ಅದೆಲ್ಲ ಇನ್ನೊಂದು 2 months ಒಳಗಡೆ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ ಸರ್. ಎಲ್ಲ ಬರುತ್ತೆ. ಟ್ರಾನ್ಸ್ಫಾರ್ಮರ್ ಬರ್ತಾ ಇದೆ. ಟ್ರಾನ್ಸ್ಫಾರ್ಮರ್ ಸರ್ ಅಪ್ಲೈ ಮಾಡಿದ್ವಿ. ನೀರಿಗೆ ಏನು ವ್ಯವಸ್ಥೆ? ನೀರಿಗೆ ಸರ್ ಸೇಮ್ ಪಂಚಾಯತ್ ಕನೆಕ್ಷನ್ ಬರುತ್ತೆ ನಿಮಗೆ ವಾಟರ್. ಇವಾಗ ನಾನು ಕೇಳುವಂತದ್ದು ಇಲ್ಲಿ ಇರೋದೇ ಒಂದು, ನೀವು ಹೇಳಿದ್ರೆ ಎಷ್ಟು 15 ಸೈಟ್ ಇದೆ ಸರ್. ಓಕೆ, ಯಾವ್ಯಾವ ಫೇಸಿಂಗ್ ಸಿಗ್ತಾ ಇದೆ ಸರ್? ಈಸ್ಟ್ ಸಿಗುತ್ತೆ, ವೆಸ್ಟ್ ಫೇಸಿಂಗ್ ಇದೆ, ನಾರ್ತ್ ಫೇಸಿಂಗ್ ಇದೆ. ಈಸ್ಟ್, ವೆಸ್ಟ್, ನಾರ್ತ್ 3 ಆಪ್ಷನ್ ಇದೆ. ಸೌತ್ ಕೂಡ ಸಿಗುತ್ತೆ. ಸೌತ್ ಇದೆಯಾ? ಓಕೆ. ಇನ್ನ ಸೈಜಸ್ ಅಂತ ಬಂದ್ರೆ ಯಾವ್ಯಾವ ಡೈಮೆನ್ಷನ್? 30-40 ಇದೆ ಸರ್. ಆಡ್ ಸೈಜ್ ಬರುತ್ತೆ. 30-40 ಆಡ್ ಸೈಜ್. ಆಡ್ ಸೈಜ್ ಅಂದ್ರೆ ಈಗ ಹಾಫ್ ಸೈಟ್ ಏನಾದ್ರು ಇದೆಯಾ? ಹಾಫ್ ಸೈಟ್ ಇದೆ ಸರ್. ಸೊ 20-30, 30-40 ಆಡ್ ಸೈಜಸ್. ಸೊ ಎಲ್ಲ ಆಪ್ಷನ್ಸ್ಗಳು ಸಿಗುತ್ತೆ ನಮಗೆ. ಹೌದೌದು. ಬನ್ನಿ ನೋಡ್ಬೋದಾ ಒಂಚೂರು? ಇವಾಗ ಅಲ್ಲಿ ಮೇನ್ ರೋಡ್ ಇದೆ. ಹೌದು. ಸೊ ರೋಡ್ ಹತ್ರ ಎಲ್ಲ ಯಾವ ಸೈಟ್ಸ್ಗಳು ಬರ್ತಾ ಇದೆ ಸರ್? ಆ ಕಡೆ ನಿಮಗೆ ಆಡ್ ಸೈಜ್ ಸಿಗುತ್ತೆ, ಅಲ್ಲಿ ನಿಮಗೆ 30-40 ಸಿಗುತ್ತೆ ಈಸ್ಟ್ ಫೇಸಿಂಗ್. 30-40 ಇಲ್ಲೆಲ್ಲ ಯಾವ್ದಿದೆ ಸರ್ ಈ ಅಕ್ಕಪಕ್ಕದಲ್ಲಿ? ಇದ್ರಲ್ಲಿ ಸರ್ ಸೈಟ್ ನಂಬರ್ 27 ಇದೆ. ಇವೆಲ್ಲ ಯಾವ ಡೈಮೆನ್ಷನ್ ಬರುತ್ತೆ? ಇದು 30-40 ಸರ್. 30-40 ಬರುತ್ತೆ. ಓಕೆ. ಸೊ ವೀಕ್ಷಕರೇ ನೋಡ್ಬೋದು. ಅಂಡ್ ಸುತ್ತಲೂ ಕೂಡ ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಕಾಂಪೌಂಡ್ಸ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಸರಿ, ಇವಾಗ ನಾನು ಕೇಳುವಂಥದ್ದು ಲೈಕ್ ಕಾರ್ನರ್ ಸೈಟ್ ಯಾವ್ದಾದ್ರು ಅವೈಲೇಬಲ್ ಇದೆ ಸರ್ ಇಲ್ಲಿ? ಕಾರ್ನರ್ ಇದೆ ಸರ್, ಸಿಗುತ್ತೆ. 29 ಇದೆ. 29 ಇದೆ. ಸೊ ವೀಕ್ಷಕರಿಗೆ ತೋರಿಸಿ ಇಲ್ಲಿ 29 ಆಕ್ಚುಲಿ ಇದು ನಿಮಗೆ ಕಾರ್ನರ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ತಾರೆ. ಹೌದು. ಒಂದ್ಸರಿ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್, ಏನು ಪ್ರೈಮ್ ಲೊಕೇಶನ್, ಏನು ಇನ್ವೆಸ್ಟ್ಮೆಂಟ್ ಅಥವಾ ಗ್ರೋತ್ ಆಗ್ತಿದೆ ಇಲ್ವಾ ಅಂತ. ಗ್ರೋತ್ ಇದೆಯಾ ಸರ್? ಗ್ರೋತ್ ಇದೆ ಸರ್, ಚೆನ್ನಾಗಿದೆ. ಕೇಳಿಬಿಟ್ಟು ಟೆಕ್ ಪಾರ್ಕ್ ಅಂತ ಕೇಳಿರ್ತಾರೆ, ಇಂಡಸ್ಟ್ರಿಯಲ್ ಏರಿಯಾ. ಸೊ ಇಲ್ಲಿಂದ ನಿಮಗೆ ಒಂದು 4 ಕಿಲೋಮೀಟರ್ ಅಷ್ಟೇ. ಸೊ ಎಲ್ಲ ಪ್ರೈಮ್ ಲೊಕೇಶನ್ ಆಗಿರೋದ್ರಿಂದ ಈ ಪ್ರೈಸ್ ಅಂತೂ ಜಸ್ಟಿಫೈ ಮಾಡ್ತೀರಾ, ನೀವು ಕೊಡ್ಬೋದು. ಸೊ ಇನ್ನು ಲೋನ್ ಆಪ್ಷನ್ಸ್ ಏನಾದರೂ ಇದೆ ಸರ್? ಇದೆ ಸರ್, ಲೋನ್ ಆಪ್ಷನ್ಸ್ ಕೂಡ ಇದೆ. ಏನು ಲೋನ್, ಎಷ್ಟು ಲೋನ್ ಮಾಡ್ತಾರೆ? ಅಪ್ ಟು ನಿಮಗೆ 75 ವರೆಗೂ ಸರ್ ಲೋನ್ ಮಾಡಿಸ್ಕೊಡ್ತೀವಿ. ಕಂಪ್ನಿ ಕಡೆಯಿಂದನೇ ಮಾಡಿಕೊಡ್ತೀವಿ. ಓಕೆ. ಆ್ಯಂಡ್ ಫೈನಲ್ ಆಗಿ ನಾನು ಕೇಳುವಂಥದ್ದು, ಅಲ್ಲಿರ್ಬೋದು, ಆ ಲೇಔಟಲ್ಲಿ ಆಗಿರ್ಬೋದು, ಈ ಲೇಔಟಲ್ಲಿ ಆಗಿರ್ಬೋದು, ಬುಕಿಂಗ್ ಮಾಡಬೇಕಂದ್ರೆ ಬುಕಿಂಗ್ ಪ್ರೊಸೆಸ್ ಯಾವ ಥರ? ಬುಕಿಂಗ್ ಪ್ರೊಸೆಸ್ ನಿಮಗೆ 10,000 ಇರುತ್ತೆ ಪ್ರತಿಯೊಂದು ಸೈಟ್ಗೆ. 10,000 ಕೊಟ್ಟರೆ ನಿಮ್ಗೆ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೊ ಲೀಗಲ್ಗೆ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಲೀಗಲ್ ಕ್ಲಿಯರ್ ಎಲ್ಲ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಪ್ರೊಸೆಸ್ ಮಾಡ್ಕೋಬಹುದು. ಲೋನ್ಗಾರ ಹೋಗ್ಬೋದು, ಫುಲ್ ಇದು ಮಾಡ್ಕೋಬೇಕು. ಯಾಕೆ ಇಲ್ಲಿ ಯಾರಾದ್ರೂ ಇರ್ತಾರೆ ಸರ್? ಇಲ್ಲಿ ಸರ್ ಇರ್ತಾರೆ ಸರ್, ಇಲ್ಲಿರ್ಬೋದು, ಆ ಲೇಔಟ್ ಅಲ್ಲಿ. ಹೌದು. ಸೊ ಕಂಪನಿ ಕಡೆಯಿಂದ ಯಾರಾದ್ರೂ ಒಬ್ರು ಎಕ್ಸಿಕ್ಯೂಟಿವ್ ಸರ್, ಪ್ರತಿಯೊಂದು ಸೈಟ್ ಅಲ್ಲಿ ಎಕ್ಸಿಕ್ಯೂಟಿವ್ ಇರ್ತಾರೆ, ತೋರಿಸ್ಕೊಡ್ತಾರೆ ಅಲ್ವಾ? ಸೊ ವೀಕ್ಷಕರೇ ನೋಡಿದ್ರಲ್ಲ, ಬಂಧನ್ ಪ್ರಾಪರ್ಟಿ ಜೊತೆ ನಾನು ಮುಂಚೆನೂ ಮಾಡಿದ್ದೆ ವಿಡಿಯೋ, ನಿಮ್ಗೆ ಹೇಳಿದೆ ಕೂಡ ಆ ಲೇಔಟ್ ಅಲ್ಲಿ. ಸೊ ಈ ಲೇಔಟ್ ಕೂಡ ಸರ್ ತೋರಿಸಿರುವಂಥದ್ದು ಕ್ವಿಕ್ ಆಗಿ ತೋರಿಸಿದ್ದೀವಿ, ತುಂಬಾ ಕ್ವಿಕ್ ಆಗಿ ತೋರಿಸಿದ್ದೀವಿ, ಯಾಕಂದ್ರೆ ಅಲ್ಲೇ ಟೈಮ್ ಪಾಸ್ ಜಾಸ್ತಿ ಆಗೋಯ್ತು. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀವಿ. ಬಟ್ ಲಿಮಿಟೆಡ್ ಸೈಟ್ಗಳು, ಕೇವಲ 15 ಇರೋದು ಅಲ್ವಾ? ಹೌದು. ಸೊ ಅದರಿಂದ ಬೇಗ ಬರಬೇಕು, ಆದಷ್ಟು ಬೇಗ ಬುಕ್ ಮಾಡ್ಕೊಬೇಕು. ಅಲ್ಲೂ ನೋಡಿ, ಇಲ್ಲೂ ನೋಡಿ, ಎಲ್ಲಿ ಇಷ್ಟ ಆಯ್ತು ಅಲ್ಲಿ ಬುಕಿಂಗ್ ಮಾಡಿ ವೀಕ್ಷಕರೇ. ನಿಮ್ಮ ಬಂಧನ್ ಪ್ರಾಪರ್ಟೀಸ್ ಸೋಷಿಯಲ್ ಮೀಡಿಯಾ ಏನಾದರೂ? ಹೌದು ಸರ್ ಇದೆ. ಏನೇನು ಕಂಟೆಂಟ್ ಹಾಕ್ತೀರಾ ಅದರಲ್ಲಿ? ಸರ್ ಅದರಲ್ಲಿ ಸೇಮ್ ನಮ್ಮ ಪ್ರಾಜೆಕ್ಟ್ಗಳು ಮಾತ್ರನೇ ಪೋಸ್ಟ್ ಮಾಡ್ತಾ ಇರ್ತೀವಿ, ಹಾಕ್ತಾ ಇರ್ತೀರಾ. ಸೊ ನೋಡ್ಕೋಬೋದು ಸರ್. ಸೊ ವೀಕ್ಷಕರೇ, ನಿಮಗೆ ಡಿಸ್ಕ್ರಿಪ್ಷನ್ ಪ್ರೆಸ್ ಕಮೆಂಟ್ಸಲ್ಲಿ ನಾನು ಬಂಧನ್ ಪ್ರಾಪರ್ಟೀಸ್ದು ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಬೇಕಾದರೂ ನೀವು ಇವ್ರನ್ನ ಫಾಲೋ ಮಾಡ್ಬೋದು. ಒಳ್ಳೊಳ್ಳೆ ಆಫರ್ಗಳನ್ನು ಕೂಡ ಪಡ್ಕೋಬೋದು ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.